ಆದರೆ ವಿಷ್ಣುವರ್ಧನ್ ಒಂದು ಸ್ಟೈಲ್ ಇದೆ. ನಿಮ್ಮ ಬಗ್ಗೆ ಭಾರಿ ಓದಿದ್ದೀನಿ, ಭಾರಿ ಖುಷಿ ಆಗುತ್ತೆ ಅಂತಾರೆ. ಹೌದಾ ಅಣ್ಣ ನಿಮ್ಮ ಆಶೀರ್ವಾದ ಹಿಂಗಂತಾರೆ, ಕಾಲಿಗೆ ಬೀಳಕ್ಕೋತಾರೆ ಹಿಂಗಂತಾರೆ. ಅಣ್ಣ ಒಂದು ಆಟೋಗ್ರಾಫ್ ಬರ್ಕೊಡಿ ಅಂತೀನಿ, ಬರ್ಕೊಡ್ದೆ. ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೋದಾ ಅಣ್ಣ ಅಂತೀನಿ. ಒಂದು ವೈಬ್ರೇಷನ್ ಸಿಕ್ತು ಅಂತೀನಿ. ಹೆಂಗಂದ್ರೆ ಗೊತ್ತಾ, ಕಿವಿಲಿ ನನಗೂ ಅದೇ ಫೀಲಿಂಗ್ ಆಗ್ತಿದೆ ಅಂತ. ಎಲ್ಲರ ಮನೆ ಕಿರಿಕಿದ್ದೇ ಇರುತ್ತೆ. ಕಿರಿಕಿಲ್ಲದೆ ಸಂಸಾರನೇ ಅಲ್ಲ. ಕಿರಿಕಿರಬೇಕು, ಕಿರಿಕಿದ್ರೇನೆ ಮಜಾ. ನಮ್ಮ ದೇಶದ ಜನಸಂಖ್ಯೆ 135 ಕೋಟಿ ಮುಟ್ತಾ ಇರಲಿ, ಅದಾಗಿದೆ ಅಂತ ಖಂಡಿತ ಕಚ್ಚಲ್ಲ. ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಅಮೂಲ್ಯವಾದ ಜೀವನ ಯಾವ ಟೈಮಲ್ಲಿ ಯಮರಾಜ ಮಾಡಿ ಕರೀತಾರೆ ಅಂತ ಹೇಳಕ್ಕಾಗಲ್ಲ. ನಿಜ. ಸ್ವಲ್ಪ ಅಧ್ಯಾತ್ಮದ ಕಡೆ ಹೋಗ್ತಾ ಇದ್ದಾರೆ ನೀವು ಈಚೆಗೆ. ಆಧ್ಯಾತ್ಮಿಕ ಅಂದ್ರೆ ಅನುಭವ. ನೀನು ಎಷ್ಟು ಹೇಳ್ತೀನಿ, ನಿಮ್ಮ ವೇಷ, ನಿಮ್ಮ ಏನಿದೆಲ್ಲ ಕ್ರೇಜು, ಏನು ಕ್ರೇಜ್ ಜೀವನದಲ್ಲಿ ಡಿಫ್ರೆಂಟ್ ಆಗಿದೆ. ಜನ ಗುರುತಿಸ್ತಾರೆ, ಇಲ್ಲ ಯಾರು ಗುರುತಿಸಲ್ಲ. ಈಗ ನಾನು ಕ್ಯಾಪು ಇದೆಲ್ಲ ಹಾಕೊಂಡು ಸ್ನೇಕ್ ಶಾಮ್ ಹೋಗ್ತೀನಿ. ನಾನು ಒಂದು ಫಾರ್ಮಲ್ ಪ್ಯಾಂಟ್, ಫಾರ್ಮಲ್ ಶರ್ಟ್ ಹಾಕೋ ಟೈ ಎಲ್ಲ ಹಾಕೊಂಡು ನಡ್ಕೊಂಡು ಯಾರು ಗುರ್ತಾರೆ. ಜೀವನದಲ್ಲಿ ಡಿಫ್ರೆಂಟ್ ಆಗಿದ್ರೇ ಜನ ಗುರುತಿಸ್ತಾರೆ. ಸೊ ಅದಕ್ಕೆ ನಾನು ಹೇಳೋದಿಷ್ಟೇ ಅಣ್ಣ, ಜೀವನ ತುಂಬ ಚಿಕ್ಕ. ತಲೆಗೆ ಬಟ್ಟೆ ಕಟ್ತಾ ಇರೋದೇನದು? ಇದೇ ಒಂದು ನಮ್ಮ ವಿಷ್ಣು ಸರ್ ಕ್ರೇಜ್. ಇದ್ಯಾರೋ ಏನು ವಿಷ್ಣು ಸರ್ಗೂ ನಿಮ್ಗೆ ಏನು ಅಣ್ಣ? ನಮ್ಮದು ಅವ್ರದ್ದು ಒಂಥರ ಸಂಬಂಧ. ನಿಶಬ್ದ ಶೂಟಿಂಗ್ ಟೈಮು, ಶಿವ ಎಲ್ಲರಿಗೂ ಸೈಡ್ ಆ್ಯಕ್ಟ್ ಕಳಿಸ್ತಾನೆ. ನಾನು ಯಾದಗಿರಿಲಿ ನಾವಿಡಿಯಕ್ಕೆ ಹೋಗ್ತಾ ಇರ್ತೀನಿ. ಶಿವ ಹೆಂಗಂತಾನೆ, ಏನೋ ಶಿವ ಯಾರ್ದು ಶೂಟಿಂಗು ಅಂತೀನಿ, ನಿಶಬ್ದ ವಿಷ್ಣು ಸರ್ದು ಅಂತಾನೆ. ನಾನು ನಾವು ಹಿಡ್ಕೊಂಡು ಬಂದ್ಬಿಡ್ಲಾ ಅಂತೀನಿ, ಬರ್ತಾ ಇದ್ದಾರೆ ಬಾ ಅಂತಾನೆ. ಅವ್ರು ಮಾಡೋ ಜೀಪಲ್ಲಿ ಗ್ರೀನ್ ಆ್ಯಂಡ್ ಗ್ರೀನ್ ಹಾಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಅಣ್ಣ ಇಳಿತಾರೆ. ಗ್ರೀನ್ ಆ್ಯಂಡ್ ಗ್ರೀನ್ ಡ್ರೆಸ್ ಹಾಕೊಂಡು ಅರ್ಮಾಡ ಜೀಪಲ್ಲಿ ಇಳಿತಾರೆ. ಮೆರೂನ್ ಕಲರ್ ಅರ್ಮಾಡ ಜೀಪು. ನಾನು ಅಲ್ಲಿರ್ತೀನಿ. ಬಾಬು ಡೈರೆಕ್ಷನ್, ದಿನೇಶ್ ಬಾಬು ಡೈರೆಕ್ಟ್ರು. ಸಾಮಾನ್ಯ ಫಿಲಮ್ ಇದರಲ್ಲೆಲ್ಲ ಮಾತಾಡೋ ತಮಿಳೇ ಮಾತಾಡೋ. ಹೌದು. ಬಾಬು ಏನೋ ರಶ್, ರೊಂಬ ರಶ್ ಅಂತಾರೆ. ಸರ್ ಪಂಪ್ ಪುಡಿಗಳು ಸ್ನೇಕ್ ಶಾಮ್ ಬಂದಿರ್ಕೊಂಡು ಕೂಪಿಡಿಂಗೆ ಅಂತ ತಗೋತಾರೆ. ನಿಮ್ಮ ಬಗ್ಗೆ ಭಾರಿ ಓದಿದ್ದೀನಿ, ಭಾರಿ ಖುಷಿ ಆಗುತ್ತೆ ಅಂತಾರೆ. ಹೌದಾ ಅಣ್ಣ ನಿಮ್ಮ ಆಶೀರ್ವಾದ ಹಿಂಗಂತಾರೆ, ಕಾಲಿಗೆ ಬೀಳಕ್ಕೋತಾರೆ ಹಿಂಗಂತಾರೆ. ಅಣ್ಣ ಒಂದು ಆಟೋಗ್ರಾಫ್ ಬರ್ಕೊಡಿ ಅಂತೀನಿ, ಬರ್ಕೊಡ್ದೆ. ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೋದಾ ಅಣ್ಣ ಅಂತೀನಿ. 98450. ಇನ್ನು ಮಿಕ್ಕಿದ 5 ನಂಬರ್ ಬರೀತಾರೆ. ಅದು ತಲೆಯಲ್ಲಿದೆ, ಹೇಳಲ್ಲ, ಬರೀತಾರೆ. ನಮಸ್ಕಾರ ಮಾಡ್ತೀನಿ. ನಮ್ಮ ಸಿಪಾಯಿ ಶಿವ ಫೋಟೋಗ್ರಾಫರ್, ಮುಠಾಳ ಶಿವು, ನಂದು ಶಾಮ್ದು ಫೋಟೋ ತೆಗಿಯಪ್ಪ ಅಂತಾರೆ. ಈಗ ಮೇಲೆ ಕೈ ಬಿಡ್ತಾರೆ. ಅಲ್ಲಿಂದ ಶುರುವಾಗಿದ್ದು ನಂದು ಅವ್ರದ್ದು ಬಾಂಧವ್ಯ. ನಿಜವಾಗ್ಲೂ ಮನ್ಸಿಗೆ ನೋವಾಗುತ್ತೆ. ಅವರ PA ರಾಧಾಕೃಷ್ಣ ಅಂತ ಮೈಸೂರಿಗೆ ಬರುವಾಗ ಫೋನ್ ಮಾಡ್ತಾರೆ. ಬಂದಿದ್ದ ತಕ್ಷಣ ಸೊಲ್ಮಾ ರಾಧಾ ಅಂತೀನಿ. ಬಸ್ ಬರ್ತಾರೆ, ಬರಬೇಕಂತ ಕಿಂಗ್ಸ್ ಕೋರ್ಟಲ್ಲಿ ಮಾತಾಡ್ತಿರ್ತೀವಿ. ಒಂದ್ಸಲ ಇದೇ ಥರ ಶ್ರೀರಂಗಪಟ್ಟಣದಲ್ಲಿ ಕ್ರಾಸ್ ಆಗುವಾಗ ಫೋನ್ ಬರುತ್ತೆ. 00 ಬಂದಿದ್ದ ತಕ್ಷಣ ರಾಧಾ ಸೊಲ್ಮೋದು, ರಾಜಾ ಇದು ವಿಷ್ಣು ಅಂತಾರೆ. ಹಣ 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 ಅಂದು ಗಾಬರಿ ಬಂದುಬಿಡಿ ಅಲ್ಲಿಗೆ ಅಂತಾರೆ. ಹೋಗ್ತೀನಿ, ಮಾತಾಡ್ತೀನಿ. ತಲೆ ಟರ್ಬನ್, ಅಮ್ಮ ಭಾರತೀಯ ಅಮ್ಮ ಟರ್ಬನ್ನು, ಅವ್ರು ಓದ್ತಿದ್ದೆ ಸಾಯಿ ಚರಿತ್ರೆ ಬುಕ್ ಎಲ್ಲ ನಾನು ಕೊಟ್ಟಿದ್ದಾರೆ. ಅದೆಲ್ಲ ಇಟ್ಕೊತೀನಿ. ಎಲ್ಲ ಆಗುತ್ತೆ. ಆದಮೇಲೆ ನಾನು ಪೂರ್ವಜನ್ಮ ಶೂಟಿಂಗ್ ಬೆಂಗಳೂರಿಗೆ ಹೋಗ್ತೀನಿ ಡಿಸೆಂಬರಲ್ಲಿ. ಹಿಂದಿನ ದಿನ ಸುದ್ದಿ ಬರುತ್ತೆ, ಅಣ್ಣ ಹೋಗ್ಬಿಟ್ರು ಅಂತ. ಇಲ್ಲಿಂದ ಬಾಡಿ ಬರೆದ್ರೆ ಅವ್ರ ಮನೆಗೆ ಹೋಗಿರ್ತೀನಿ. ಅಲ್ಲಿ ಹೋದಾಗ ನಂಗೆ ವಿಷ್ಣುವರ್ಧನ್ ಸರು 1 ಲಕ್ಷ ರೂಪಾಯಿ ಚೆಕ್ ಕೊಡ್ತೀನಿ ಅಂತ ಹೇಳಿರ್ತಾರೆ. ಹೌದಾ? ಇದು ಈ ಬಂಧನ ಶೂಟಿಂಗ್ ಟೈಮಲ್ಲಿ. ಅವಾಗ ನೋಡಿ, ಹಣೆ ಬರ ನಿನ್ನ ಹತ್ರ ತಿನ್ನಬೇಕು ಅಂತೀರ ಬಂದೇ ಬರುತ್ತೆ, ತಿನ್ನಬಾರ್ದು ಅಂತ ತಿಪ್ಪರ್ಲಾಗ ಹೊಡೆದ್ರೆ ಬರಲ್ಲ. ಅದಕ್ಕೆ ರಜನಿ ಸರ್ ಹೇಳ್ತಾರೆ, ಸಿಗಬೇಕು ಅಂತಿದ್ರೆ ಪ್ರಯತ್ನ ಪಡದೇ ಇದ್ರೂ ಸಿಗುತ್ತೆ, ಸಿಗಬಾರ್ದು ಅಂತಿದ್ರೆ ಪಲ್ಟಿ ಹೊಡೆದ್ರೂ ಸಿಗಲ್ಲ ಅಂತ ರಜನಿ ಸರ್ ಹೇಳ್ದ. ಅದ್ರದ್ದೊಂದು ಸ್ಟೋರಿ ಹೇಳ್ತೀನಿ. ಆಮೇಲೆ ಬರ್ತೀನಿ, ಬಂದೆಲ್ಲ ಮಾತಾಡ್ತೀನಿ. ಜಯಪ್ರದಾಜಿ ಬರ್ತಾರೆ. ಜಯಪ್ರದಾಜಿ ಅಂತಾರೆ, ನಿಮ್ಗೊಬ್ರು ಒಳ್ಳೆ ದೊಡ್ಡ ವ್ಯಕ್ತಿನ ತೋರಿಸ್ತೀನಿ ಅಂತ ಬನ್ನಿ ಅಂತಾರೆ.
ನಾನು ಅವ್ರ ಪಕ್ಕನೇ ಇರ್ತೀನಿ. ನಾನು ಹೊರಗಡೆ ಎಲ್ಲ ನೋಡ್ತಿರ್ತೀನಿ, ಯಾರನ್ನು ತೋರಿಸ್ತಾರೆ, ಯಾರೋ ಬಂದಿರಬೇಕು ಅಂತ. ಜಿ ಅಂತಾರೆ, ನನ್ನನ್ನು ತೋರಿಸ್ತಾರೆ ದೊಡ್ಡ ವ್ಯಕ್ತಿ ಅಂತ. ಜಯಪ್ರದಾಗೆ ಹಾಂ ಅಣ್ಣ, ನಾನು ಯಾವ ದೊಡ್ಡ ವ್ಯಕ್ತಿ ಅಣ್ಣ, ಹಿಂಗೆಲ್ಲ ಹೇಳ್ತಿಲ್ಲ. ಅವ್ರ ಎದುರುಗಡೆ ಅವ್ರು ಏನೇನು ನಿಮ್ಮ ವಿಷಯ ನಿಮಗೆ ಗೊತ್ತಿಲ್ಲ ಶ್ಯಾಮ್ ಅವರೇ ಅಂತಾರೆ. ಆಮೇಲೆ ಇಬ್ರಿಗೂ ನಮಸ್ಕಾರ ಮಾಡ್ತೀನಿ, ಬರ್ತೀನಿ. ರಾಧಾ ಚೆಕ್ಕೆಲ್ಲಪ್ಪ ಅಂತಾರೆ. ಸರ್ ರೂಮಲ್ಲೇ ಮರ್ತ್ಬಿಟ್ಟಿದ್ದೀನಿ ಅಂತಾರೆ. ಹೇ ಅಂತ ಬೈತಾರೆ. ಅದಾದಮೇಲೆ ವಿಕ್ರಮ್ ಹಾಸ್ಪಿಟ್ಲು ಎಲ್ಲ ಆಗುತ್ತೆ, ಏನೇನೋ ಆಗುತ್ತೆ. ಇನ್ನೊಂದ್ಸಲಿ ಚೆಕ್ ಸಿಗುತ್ತೆ, ನನಗೆ ಫೋನ್ ಮಾಡ್ತಾರೆ, ನನ್ನ ಮೊಬೈಲ್ ನಾಟ್ ರೀಚಬಲ್. ಅದಾದಮೇಲೆ ಸಾಜಿರೋ ರೋಡಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ. ಯಾವುದೇ ಅದೆಲ್ಲ ಆದಮೇಲೆ ಯಾವುದೋ ಒಂದು ನಿಮ್ಮ ಓಡ್ ಬಂದು ಅಂತ ತಬ್ಬೋತಾಳೆ, ಅಳ್ತಾಳೆ. ಯಾಕಮ್ಮ ಅಂತೀನಿ. ನಿಮ್ಮಿಂದ ನಮ್ಮ ಗಂಡಿಗೆ ಸಹಾಯ ಆಯಿತು ಅಂತಾಳೆ. ಏನಾಯ್ತಮ್ಮ ಅಂತೀನಿ. ವಿಕ್ರಮ್ ಹಾಸ್ಪಿಟ್ಲಲ್ಲಿ ಅವ್ರ ಗಂಡಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿರುತ್ತೆ, ದುಡ್ಡಿರಲ್ಲ, ಅಳ್ತಿರ್ತಾಳೆ. ಸಾಹೇಬ್ರ ಮೇಲಿಂದ ಇಳಿತಿರ್ತಾರೆ. ಏನಾಯಿತು ಅಂತ ಕೇಳ್ತಾರೆ. ನನ್ನ ಗಂಡಿಗೆ ಏನೋ ಪ್ರಾಬ್ಲಮ್ ಬಂದಾಗ ಸ್ನೇಕ್ ಶಾಮ್ ಚೆಕ್ ಬರ್ತಿದ್ನಲ್ಲ ಎಲ್ಲಿ ಅಂತಾರೆ. ಅವಾಗ ಟಕ್ಕ ಅಂತ ಕೊಡ್ತಾನೆ, ಸೈನ ಕೈಯಮ್ಮಂಗೆ ಕೊಡ್ತಾರೆ. ಆ ಹುಡುಗಿಗೆ ಯಾವುದೋ ಹುಡುಗಿ ಅಳ್ತಿರ್ತಾಳಲ್ಲ. ಅಂದರೆ ನನ್ನ ಹೆಸರು ಬರ್ತಿದ್ದು ಆ ಯಮ್ಮ ನಿಮಗೆ ಕೊಡಬೇಕಾಗಿರೋದು ನನಗೆ ಕೊಟ್ಟರು ಅಣ್ಣ ಅಂತ ಕೈ ಮುಗಿತಾಳೆ. ಋಣ ಅಲ್ಲಿತ್ತು, ಅವಳಿಗಿತ್ತು ಅದು ಋಣ. ಇವತ್ತು ರಾಧಂಗೆ ಫೋನ್ ಮಾಡಿ ಬೇಕಾದ್ರೆ ಫೋನ್ ಮಾಡಿಕೊಡ್ತೀನಿ. ಅಣ್ಣ ರಾಧಾ ಪರಿಚಯ ನನಗೆ, ನನ್ನ ಹತ್ರ ನಂಬರ್ ಇದೆ. ಕೇಳಿ ಅವನಿಗೆ, ನೆಕ್ಸ್ಟ್ ವೈಟ್ ಆ್ಯಂಡ್ ವೈಟ್ ರಾಧಾ. ಚೆಕ್ ಕೊಟ್ರ ಅಂತ ಕೇಳಿ ಹೋಗಂತಾನೆ. ವಿಷ್ಣುವರ್ಧನ್ ಸರ್ ಜೊತೆನೇ ಚೆಕ್ ಕೊಟ್ಟಾಯ್ತು. ಸಾವು ಹತ್ರ ಕಾಲಲ್ಲಿ ಕೂತಿರುವಾಗ ಹೇಳ್ತಾನೆ, ಚೆಕ್ ಅವ್ರ ಜೊತೆನೇ ಹೊಟ್ಟೋಯ್ತು ಶಾಮಣ್ಣ ಅಂತ. ರಾಧನ ಕೇಳ್ತೀನಿ, ನಂಗೆ ಏನೂ ಕೊಡ್ಬೇಡಪ್ಪ, ಅವ್ರು ತಲೆ ಕಟ್ಟರು ಬಟ್ಟೆ ಕೊಡು ಅಂತ. ಅದಾದಮೇಲೆ ವಿಷ್ಣು ಅಮ್ಮ, ಭಾರತಿ ಅಮ್ಮ ಬಟ್ಟೆ ತಂದು ಕೊಡ್ತಾರೆ. ಹೌದಾ? ಇಲ್ಲಿ ಇದು ವಿಜಯನಗರ ಮನೆಗೆ ಹೋಗಿ ತಂದಿದ್ದೀನಿ ಅಂತೇಳಿ ಕೊಡ್ತಾರೆ. ಆ ಫೋಟೋಗಳು ಕಳಿಸ್ತೀನಿ ನಿಮಗೆ. ಇದು ಲಿಂಗ ಫಿಲಮ್ ಶೂಟಿಂಗು. ಯಾವುದು? ಲಿಂಗ. ಹಾಂ, ನಮ್ಮ ರಜನಿ ಸರ್ದು. ಹಾಂ, ಅಣ್ಣ ಅವರೆಲ್ಲ ಡೌನ್ ಟು ಅರ್ಥ ಅಣ್ಣ ಅವರೆಲ್ಲ. ಹಾಂ. ಹೋಗ್ತೀನಿ. ನಮ್ಮ ಅರುಣ್ ನಾಗೇಗೌಡರು ಎಸ್ಕಾಟ್ ಅವ್ರಿಗೆ, ನಮ್ಮ ಗುರುಗಳು ಪುತ್ತೂರಿಗಿದ್ದಾರೆ. ನಾನು ನಿಂತರೆ ನಂಗೆ ಅದೇ ಕಂಡು ಅವ್ರ ಕಂಡ್ರೆ ಭಾರಿ ಇಷ್ಟ. ಅದೇ ಹುಲಿ ಆದನು ಸಾಯ ತನಕ ಹುಲಿಯಾಗೇ ಇರಬೇಕು. ಹೌದಾ? ಅವ್ನಿಗೆ ಅದಿಷ್ಟ ನಂಗೆ. ಅರುಣ ಹಂಗೆ. ಹೋಗ್ತೀನಿ, ಅಣ್ಣ ಬಿಡ್ಸೋಣ, ಎಸ್ಕಾಟ್ ಗುರು ನಿಮ್ಗೆ ಆಯ್ತು ಬಿಡು, ಇನ್ನೊಂದು ಕಡೆಯಿಂದ ಬರ್ತೀವಿ, ಬಾ ಅಂತ ಕರೀತಾರೆ. ಅಲ್ಲಿ ಹೋಗಿ ಹೇಳ್ತಾರೆ, ಕೇಳಿ ವಿಷ್ಣುವರ್ಧನ್ ಅಯ್ಯೋ ರಜನಿ ಸರ್ ಬಾಗಲ್ ತನಕ ಬಂದು ಪುಣ್ಯಾತ್ಮ ಅವರೇ ಬಾಗಲ್ ಕರ್ಕೊಂಡು ಹೋಗಿ ಕೂಡಿಸ್ತಾರೆ. ನಾವು ಕೂರೋ ತನಕ ಅವ್ರು ಕೂರಲ್ಲ. ಹೌದಾ? ಅಣ್ಣ ನೀವು ಕೂತ ಮೇಲೆ ಅವ್ರು ಕೂರೋದು, ನೀವು ಈಚೆ ಬರುವಾಗ ನೀವು ಹೋಗೋ ತನಕ ಬಾಗಲ ಬಿಟ್ಬಿಟ್ಟು ಹೋಗ್ತಾರೆ. ಗೊತ್ತಾಣ ರಜನಿ ಸರ್ ಝೀರೋಯಿಂದ ಬಂದವರೆಲ್ಲ ಹಂಗೆ ಎಲ್ಲ ಹಾಗೆ ಗೌರವ ಎಲ್ಲ. ಏನಾಯ್ತು ಲಿಂಗ ಶೂಟಿಂಗಲ್ಲಿ? ಕರ್ಕೊಂಡು ಹೋಗಿ ತಬ್ಕೊಂಡು ಮಾತಾಡಿ ಹಾಂ, ತಬ್ಕೊಂತೀನಿ ನಾನು ಅವನ್ನ. ಅಣ್ಣ ನೋಡ್ತಾರೆ, ಒಂದು ವೈಬ್ರೇಷನ್ ಸಿಕ್ತಣ್ಣ ಅಂತೀನಿ ನಾನು. ಹಾಂ, ಒಂದು ವೈಬ್ರೇಷನ್ ಸಿಕ್ತು ಅಂತೀನಿ. ಹೆಂಗಂದ್ರೆ ಗೊತ್ತಾ, ಕಿವಿಲಿ ನನಗೂ ಅದೇ ಫೀಲಿಂಗ್ ಆಗ್ತಿದೆ ಅಂತ. ಐ ಆಮ್ ಗೆಟಿಂಗ್ ಸೇಮ್ ಫೀಲಿಂಗ್ ಅಂತಾರೆ. ನನಗೆ ಆಶ್ಚರ್ಯ ಆಯಿತು. ರಜನಿ ಸರ್ದು, ನಂದು, ವಿಷ್ಣುವರ್ಧನ್ ಸರ್ದೆಲ್ಲ ಫೋಟೋ ಕಳಿಸ್ತೀನಿ ನಿಮಗೆ. ಹೇಗೆ ಕಳಿಸಿ? ಆ ಥರ ಅಣ್ಣ, ನೀನು ಪಾಸಿಟಿವ್ ಆಗಿದ್ದರೆ ನಿನ್ನ ವೈಬ್ರೇಷನ್ ಪಾಸಿಟಿವ್ ಆಗಿರುತ್ತೆ. ಯಾರ್ದನ ಮನೆಗೆ ಹೋದಾಗ ನೋಡು, ನಿನಗೆ ಜಸ್ಟ್ ಕಾಲಿಡ್ತಿದ್ದಂಗೆ ಇಟ್ ವಿಲ್ ಪುಷ್ ಯು ಔಟ್. ಅಂದರೆ ಅವ್ರ ಮನೇಲಿ ವೈಬ್ರೇಷನ್ ಸರಿಗಿಲ್ಲ. ವೈಬ್ರೇಷನ್ ಸರಿಗಿಂದ ಮನೆಯದಲ್ಲ, ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಯ ಮನಸ್ಸಿಂದು ಅದು ತಳ್ಳತ್ತೆ. ವಿಲ್ ಪುಷ್. ರಾಜಕೀಯ ಹೆಂಗೆ ಅನ್ನಿಸ್ತು? ಚೆನ್ನಾಗಿತ್ತು. ಹಾಂ, 2013ರಿಂದ 18 ನಮ್ಮ ಕುವೆಂಪು ನಗರದ ಮತದಾನ ದೇವರುಗಳು ಗೆಲ್ಲಿಸಿದ್ರು. ಕೆಲಸ ಮಾಡಿದೆ ಅಣ್ಣ. ನಾನು ಯಾರು ಮಾಡಿದೆ ಅನ್ನೋಕ್ಕೆ ಮಾಡಿಸ್ತಾ, ನಾನು ದುಡ್ಡು ತಂದೆ, ನಾನು ಮಾಡಿಸ್ದೆ ಸುಳ್ಳು. ಜನ ಏನು ಟ್ಯಾಕ್ಸ್ ಕಟ್ಟಿದ್ರು ಕಾರ್ಪೊರೇಷನ್ಗೆ, ಜನರು ಟ್ಯಾಕ್ಸ್ಗೂ ಕಾರ್ಪೊರೇಷನ್ಗೂ ಮೀಡಿಯೇಟ್ರಾಗಿ ಕೆಲಸ ಅವ್ರ ದುಡ್ಡಲ್ಲಿ ಅವ್ರಿಗೆ ಮಾಡಿಸ್ದೆ ಅಷ್ಟೇ. ನನ್ನ ದುಡ್ಡಲ್ಲಿ ಏನು ಮಾಡಿಸಿಲ್ಲ. ಮಾಡಿದ್ರಿ ಕೆಲಸ? ಕೇಳಿ, ಕುವೆಂಪು ನಗರಲ್ಲಿ ಇವತ್ತು ಹೋಗಿ ಕೇಳಿ. ಜಯಮ್ಮ ಗೋವಿಂದಗೌಡ ಪಕ್ಕ ಒಂದು ಪಾರ್ಕ್ ಇದೆ. ಹೌದು, ಅದು ನೋಡ್ಕೊಂಬನ್ನಿ. ಗಂಡವೇರಡ ಪಾರ್ಕು. ಗಿರಿಯಾಸ್ ಪಕ್ಕ ಒಂದು ರೋಡ್ ಚಿಕ್ಕದಾಗಿತ್ತು, ಅದು ವೈಡ್ನಿಂಗ್ ಆಯಿತು. ಸುಮಾರು ಮನೆ ಡ್ರೈನೇಜ್ ಹಿಂದೆಗಡೆ 3 ಅಡಿ ಒಳಗಡೆ ಇತ್ತು. ನಮ್ಮ ಪೌರ ಕಾರ್ಮಿಕ ದೇವರುಗಳು, ಅವ್ರನ್ನ ದೇವರು ಅಂತಲೇ ಕರಿತೀನಿ. ನಮ್ಮ ಕಚಡವನ್ನು ಕ್ಲೀನ್ ಮಾಡ್ತಕ್ಕಂಥ ದೇವ್ರುಗಳವರು. ಅವ್ರು ಉಣುಗಕ್ಕಾಗಲ್ಲ ಅಂದಾಗೆಲ್ಲ ಮುಂದೆಗಡೆ ಹಾಕ್ಸ್ದೆ. ಸುಮಾರು ಪಾರ್ಕಲ್ಲಿ ಡೆವಲಪ್ ಆಯಿತು. ನಮ್ಮ ಧರ್ಮಣ್ಣ ಬಂದು, ಅಣ್ಣ ವಾಲಿಬಾಲ್ ಗ್ರೌಂಡ್ ಇಲ್ಲ ಅಂದರು. ಲೈಟೆಲ್ಲ ಹಾಕ್ಸಿ ಅದೊಂದು ಗ್ರೌಂಡ್ ಆಯಿತು. ನನ್ನ ದುಡ್ಡಲ್ಲ, ಜನರ ಟ್ಯಾಕ್ಸ್
ಟ್ಯಾಕ್ಸ್ ಮಾಡಿಸಿದ್ರಲ್ಲ. ಅಷ್ಟೇ. ಅದಾಯಿತು. ಸುಮಾರು ರೋಡ್ಗಳಾಯಿತು. ಒಂದು ದೇವಸ್ಥಾನಕ್ಕೆ ಒಂದು ಫೆನ್ಸಿಂಗ್ ಹಾಕ್ಸಿ ಬಿಟ್ಬಿಟ್ಟೆ. ಸುಮಾರು ಎಕ್ಸೈಸ್ ಏನಾರ ಮಾಡ್ತಾರಲ್ಲ ಅದು. ಸುಮಾರು ರೋಡ್ಗಳೆಲ್ಲ ಆಯ್ತಾಗ. ಆದರೂ ಒಂದು ವಿಷಯ ಹೇಳ್ತೀನಿ, ಜನ ಯಾವ ಥರ ಏನೋ ಲೋಕಬೆನ್ನು ಜನ ಮೆಚ್ಚೋಕ್ಕಾಗಲ್ಲ. ಜನಾರ್ದನ ಮೆಚ್ಚಿಸ್ಬೋದು, ಜನ ಮೆಚ್ಚೋಕ್ಕಾಗಲ್ಲ. ಹಿಂದಿನ ದಿನ ಲೈಟ್ ಹೋಗಿರುತ್ತೆ, 15 ದಿನದಿಂದ ಲೈಟ್ ಬರ್ತಿಲ್ಲ ಅಂತಾರೆ. ಹೋಗಿರೋದು ನಿನ್ನೆ. ನೀರು ಇವತ್ತು ನಿಲ್ಸಿರ್ತಾನೆ, ಒಂದು ವಾರದಿಂದ ನೀರಿಲ್ಲ ಅಂತಾರೆ. ಮನೆಯಿಂದ ಅವ್ರು 2 ಬಾಂಡ್ಲೆ ಮಣ್ಣು ತಂದಾಕಿರ್ತಾರೆ. ಒಂದು ಲಾರಿ ಮಣ್ಣು ಬಿದ್ದಿದೆ ಬಂದು ನೋಡ್ರಿ ಅಂತೇಳಿ 2 ಬಾಂಡ್ಲೆ ಇರುತ್ತೆ. ಗುದ್ದಲಿ ಆಡ್ಬಿಟ್ರೆ ಮುಚ್ಚೋಗುತ್ತೆ. ಕೆಲಸ ಮಾಡ್ತಾನೆ ಅಂದರೆ ತೊಳಸಿ ಬಿಡ್ತಾರೆ, ಬೇಕಾದ್ರೆ ತುಳಸಿ ಅಂತಾರೆ. ಆ ಥರ ಜನ ಮಾಡದೇ ಇರೋರಿಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಫೋನ್ ಮಾಡಿದ್ರೆ ಅವ್ನು ಎತ್ತಿದ್ರೆ ಏನು ಮಾಡ್ತಾರೆ? ಹೌದು, ಆಗಲ್ಲ. ಜನ ಗೆಲ್ಸಿದ್ದಾರೆ. 100% ಅಂತ ದೇವರಣೆ ಮಾಡೋಕ್ಕಾಗಲ್ಲ. ನಿಯತ್ಗಾದರೂ ಸ್ವಲ್ಪ ಕೆಲಸ ಮಾಡಬೇಕಣ್ಣ. ಫೋನ್ ಕೇಳಿ, ಇವತ್ತು ನಾನು ಫೋನ್ ಮಾಡಿಕೊಡ್ತೀನಿ, ಅತಿ ಜೋರು ಮಳೆ, ಮನೆ ಒಳಗೆ ನೀರು ತುಂಬ್ಕೊಂಡ್ಬಿಟ್ಟಿದೆ. ಆಂಟಿ ಫೋನ್ ಮಾಡ್ತಾರೆ, ನೀ ಬರಲ್ಲ ನೆಣಾಕೊಂಡು ಸತ್ತೋಗ್ತೀನಿ ಅಂತಾರೆ. ಗಾಡಿ ಅಣ್ಣ ಆಟೋಲಿ, ಕಾರೆಲ್ಲ ಇರಲಿ, ಆಟೋಲಿ ಬಂದು ನಿಲ್ಲಿಸಿ ಫೈರ್ ಇಂಜಿನ್ಗೆ ಫೋನ್ ಮಾಡಿ. ಅವಾಗ ನಮ್ಮ ಲಿಂಗಪ್ಪ ಮೇಯರ್ ಆಗಿರ್ತಾರೆ. ಹಿಂಗಪ್ಪಣ ಹಿಂಗಾಗಿ ನೀನು ಕೈ ಮುಗಿತೀನಿ ಬಾ. ಪಾಪ ನಿಂಗಪ್ಪ ಬರ್ತಾರೆ, ಬಂದ್ರ ಫೈರ್ ಇಂಜಿನ್ ಕರೆಸ್ತೀನಿ. 8 ಮನೆ ಅವಾಗ ಹೇಳ್ತೀನಿ, 8 ಮನೆ ನೀರು ತೆಗಿಬೇಕು, ಒಂದೊಂದು ಮನೆಗೆ 800 ರೂಪಾಯಿ ಆಗುತ್ತೆ ಸರ್ ಅಂತ. ಫೈರ್ ಇಂಜಿನ್ ತೆಗೀರಿ ಸರ್, ನಾನು ಕೊಡ್ತೀನಿ. ಪೌರ ಕಾರ್ಮಿಕರಿಗೆ ನೈಟಲ್ಲಿ ಹೋಗಿ ಊಟ ತಂದುಕೊಟ್ಟು, ಜ್ಯೂಸ್ ತಂದುಕೊಟ್ಟು, ನೀರೆಲ್ಲ ಹೊರಗಡೆ ಹಾಕ್ಸಿ. ಅಯ್ಯೋ ದೇವ್ರೆ, ಇವತ್ತು ಆಂಟಿ ನೆನ್ಸ್ಕೊತಾರೆ, ಅದನ್ನ ಮಳೆ ಬಂದಾಗ ನೆನ್ಸ್ಕೊತಾರೆ. ನಾನು ಈಗ ರಾಜಕೀಯ ಹೆಂಗೆ? ಈಗ ನಾನು ಯಾತಕ್ಕೂ ಹೋಗ್ತಿಲ್ಲ. ನನ್ನ ಇಂಡಿಪೆಂಡೆಂಟಾಗಿ ನಿಂತಿದ್ದ BJP ಡಿಸ್ಮಿಸ್ ಮಾಡಿದ್ರು. ನಾನೇ ಹೋಗಿಲ್ಲ. ತಿರ್ಗಾ ಸೇರ್ಪಡೆ ಆಗಿ ನಾನಕ್ಕಾಗಲಿ, ಡಿಸ್ಮಿಸ್ ಮಾಡಿದವರು ಅವ್ರು ತೊಗೋಬೇಕು. ಹೌದು, ನಾನೇ ಹೋಗಲಿ ಮಾತಾಡ್ಕೊಂಡು. ಹೌದು, ಅವರೇ ತೊಗೋಬೇಕಿಲ್ವ? ಮತ್ತು ನೀ ತೆಗೆದಾಕಿದ್ದು ನೀನು ರೀಇನ್ಸ್ಟೇಟ್ ಮಾಡೋದು ನೀನೇ ತಗೋಬೇಕು. ಬಾಪ ಶಮ ಅಂದರೆ ಹೋಗ್ತೀನಿ. ನಾನು ತಿರ್ಗಾ ಸೇರ್ಪಡೆ ಆದರೂ ನಾನೇ ಹೋಗಲಿ ಸೇರ್ಪಡೆ. ನೀನು ತೆಗೆದಾಕಿದ್ದು ನೀನಲ್ವಾ? ಹೌದು, ನೀನು ತೊಗೊಂಡು ಬರ್ತೀನಿ. ನಾನೇ ಬರ. ಬಟ್ ಯಾವುದೇ ಪಕ್ಷದಿಂದ ಸ್ನೇಕ್ ಶಾಮ್ ಅಲ್ವಲ್ಲ? ಇಲ್ಲ, ನಾನು ಇಂಡಿಪೆಂಡೆಂಟಾಗಿ ಎಲೆಕ್ಷನ್ ನಿಂತಿದ್ದಣ್ಣ. ಅದೇ ಅಣ್ಣ, ನಿಜವಾಗ್ಲೂ ನಾನು ಸುಳ್ಳು ಹೇಳಲ್ಲ. ನಾನು ಇಂಡಿಪೆಂಡೆಂಟಾಗಿ ನಿಂತಾಗ ನಮ್ಮ ವಾಸಣ್ಣ, ದೇವ್ರಣ್ಣ ವಾಸಣ್ಣಗೆ ಯಾಕೆ ಕೈ ಮುಗಿತೀನಿ ಅಂದರೆ, ಯಾವುದೇ ಪಾರ್ಟಿ ಕೆಲಸದವ್ರು ಹೋದ್ರೂ ನೀ BJP ನೀ ದಳ ಅಂತ ಕೆಲಸ ಮಾಡ್ಕೊಳ್ಳಲ್ಲ ಅಂತಿರ್ಲಿಲ್ಲ ಅಣ್ಣ. ಎಲ್ರಿಗೂ ಮಾಡಿಕೊಟ್ಟಿದ್ದಾರೆ ಕೆಲಸ. ಹೌದು, ಆಯಿತಾ? ಅವ್ರನ್ನ ಕೇಳಿ, ಶ್ಯಾಮ ದೇಶಪಾಂಡೆ ಅವ್ರು ಹೇಳಿದ್ದಾರೆ, ನೀನು ಟಿಕೆಟ್ ಕೊಡ್ತೀವಿ ಬಂದ್ಬಿಡು ಕಾಂಗ್ರೆಸ್ಗೆ ಅಂದರು. ಹೇಳಿದ್ರೆ ನಾನು ಅಂದೆ, ಸರ್ ಬೋಲೋ ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ಹೇಳ್ತೀರಾ ಬರ್ತೀನಿ ಅಂದೆ. ಕೇಳಿ ವಾಸಣ್ಣನ. ಬೇಡ ಅಣ್ಣ, ಯಾಕೆಂದರೆ ನಾನು ಬಂದರೆ ಪಾಪ ಹಳೆ ಕಾರ್ಯಕರ್ತರು ತೊಂದರೆ ಆಗುತ್ತೆ. ಈಗ ಅವ್ರಿಗೆಲ್ಲ ಕೊಡ್ತೀನಿ ಅಂದಿರ, ನಾನು ಬಂದ್ಬಿಡ್ಬೋದು, ಅವ್ರಿಗೆ ನೋವಾಗಲ್ವ? ಈಗ ದೇವಸ್ಥಾನದಲ್ಲಿ ಕ್ಯೂ ನಿಂತಿರ್ತೀಯ ಅಣ್ಣ ಬೆಳಿಗ್ಗೆ 5 ಗಂಟೆಯಿಂದ ಚಾಮುಂಡಿ ಬೆಟ್ಟಿಗೆ ಶುಕ್ರವಾರ, ಆಷಾಢ ಶುಕ್ರವಾರದಲ್ಲಿ ನಾನು ಬರ್ತೀನಿ. ಬಂದಿದ ತಕ್ಷಣ VIP ಥರ ಎಲ್ಲ ಒಳಗಡೆ ಹೊರಟೋಗ್ತೀನಿ. ನೀವು 5 ಗಂಟೆಯಿಂದ ಕಾದಿದ್ದೀರಾ, 10:30 5:15 ಗಂಟೆ 5:15 ಗಂಟೆ ಕಾದಿದ್ದೀರಾ. ಇನ್ನೇನು ಒಳಗೋಗೋ ಟೈಮಲ್ಲಿ ಯಾವನೋ VIP ಹೋಗ್ಬಿಟ್ಟು ಅಂತ ಬಾಗಿಲು ತೆಗೆದು ಅರ್ಧ ಗಂಟೆ ಕಾಯ್ತು. ನಿಂಗೆ ಹೆಂಗೆ ಊರಿ ಅವ್ರ ಮಮ್ಮಿಗೆಲ್ಲ ಬೈಯಲ್ವ ನೀನು? ಖಂಡಿತ. 5:15 ಕಾದಿದ್ಯಾ ನಾವು ಹೋಗ್ಬಿಟ್ಟು? ಕಾದಿದ್ದಾರೆ ಪಾಪ, ಅವ್ರಿಗೆ ಬಿಡು ಫಸ್ಟು. ನಾನು ಇದೊಂದೇ ಕಾರಣಕ್ಕೆ ಕಾರ್ತಿಕ್ ಸೋಮವಾರ ದಿನ ಶಿವನ ದೇವಸ್ಥಾನಕ್ಕೆ ಹೋಗಲ್ಲ, ಶುಕ್ರವಾರ ಮಂಗಳವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಲ್ಲ, ಗುರುವಾರದ ಹತ್ರ. ಯಾಕೆಂದರೆ ನಾ ಫೇಮಸ್ ಇದ್ದೀನಿ ಅಂದಾಗ ಶಂಭರಿ ಒಳಗೆ ಬನ್ನಿ ಅಂತ ಕರೆದ್ಬಿಟ್ಟಾಗ ಅಲ್ಲಿ ಕ್ಯೂ ನಿಂತಿರೋರು ಬೈತಾರೆ. ಹೌದು, ಅವ್ರ ಮನ್ಸು ದೇವ್ರ ಪೂಜೆಗೆ ಹೋಗಿ ಏನು ಪ್ರಯೋಜನ ಅಣ್ಣ? ನಾನು ಎಲ್ಲರೂ ಬೈತಾ ಇರ್ತಾರೆ. ಇವ್ರ ಶಾಪ ದೇವ್ರ ವರ ಅಲ್ವಾ? ನೋಡಿ, ಮುಖ್ಯಮಂತ್ರಿಗಳ ಶ್ರೀಮತಿಯವರೇನೆ ಕ್ಯೂನಲ್ಲಿ ನಿಂತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ದರ್ಶನಕ್ಕೆ ಹೋದರು. ಹೌದು ಅಲ್ವಾ? ಎಲ್ಲೂ ತೋರಿಸ್ಕೊಂಡಿಲ್ಲ ಮುಖ್ಯಮಂತ್ರಿ ಶ್ರೀಮತಿ ಅಂತ. ಹೌದು, ಅವ್ರು ಬಿಟ್ಟರೆ ಬೇಕಾದ್ರೆ ಧಾರಾವಾಡ ಒಳಗೆ ಪ್ರೋಟೋಕಾಲ್ ಬರೋದು ಅಂದ್ಬಿಡೋದು. ಆಯಮ್ಮನೆ ಕ್ಯೂಲಿ ನಿಂತ್ಕೊಂಡು ದೇವಸ್ಥಾನಕ್ಕೆ ಹೋಗುವಾಗ ಹೇಳ್ತಿರೋದು. ನಾವು ಯಾಕೆ? ಕರೆಕ್ಟ್. ಬೇಡ ಅಣ್ಣ, ಅವ್ರು ದರ್ಪ ತೋರ್ಸೋಕ್ಕಾಗ್ತಿಲ್ವಾ? ಅವ್ರ ಕಾರಲ್ಲಿ, ಗೌರ್ಮೆಂಟ್ ಕಾರಲ್ಲಿ ಬಂದರೆ ಟಕ 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 ಅಂತ ಎಲ್ಲ ಕರ್ಕೊಂಡು ಒಳಗಡೆ ದರ್ಶನ ಮಾಡಿ ಬರ್ಸೋರು. ಯಾರು ಇವ್ರಿಗೆ ಅಸ್ಟೆಂಟ್ಸ್ ಹೇಳಿದ್ರೆ ಸಾಕಲ್ಲ, ಜಸ್ಟ್ ಅಲ್ಲಿ ಬೆಟ್ಟದವ್ರಿಗೆ ಹೇಳಿದ್ರೆ ಸಾಕು ಬರ್ತಿದ್ದಾರೆ ಅಂತ. ಆಯಮ್ಮನೆ ಸಿಂಪಲ್ಲಾಗಿ ಕ್ಯೂ ನಿಂತ್ಕೊಂಡು ಹೋಗುವಾಗ ಯಾರಿಗೂ ಗೊತ್ತಾಗ್ದಂಗೆ ಯಾರೋ ಒಬ್ಬ ಕಡೆ ಹಿಡಿದ್ಬಿಟ್ಟು ಕರ್ಕೊಂಡು ಹೋಗುತ್ತಾನೆ. ಹೌದು, ಅವ್ರಾಗ ಮುಖ್ಯಮಂತ್ರಿ ಹೆಂಡ್ತಿ ಅಂತ ಹೇಳೋದು ಬೇಡ ಅಣ್ಣ. ಇನ್ನು ಅವ್ರ ಮನಸ್ಸು ನೋಯಿಸಿ ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಗಿಯೋದು ಬೇಡ. ನಿಮ್ಮ ಮಗನೂ ಭಾಳ ಪಾಪ್ಯುಲರ್ ಆಗ್ತಾ ಇದ್ದಾನೆ. ಅವನು ಈಗ ಸ್ನೇಕ್ ರೆಸ್ಕ್ಯೂ ಎಲ್ಲ ಮಾಡ್ಕೊಂಡು ಏನೋ ಮಾಡ್ತಿದ್ದಾನೆ. ಏನು ಹೆಸರು ಮಗಂದು? ಸೂರ್ಯಕೀರ್ತಿ ಅಂತ. PUC ಪಾಸ್ ಆದ. ಹಾಂ, ನೆಕ್ಸ್ಟ್ ಏನೋ PhD ಮಾಡಬೇಕು ಅಂತ ಏನೋ ಅನ್ಕೊಂಡಿದ್ದಾನೆ.
ನಾನು ಹೇಳಿದ್ದೀನಿ, ನಿಂಗೆ ಇಷ್ಟ ಬಂದಾಗ ಓದು, ನೀನು ಇಷ್ಟ ಬಂದಂಗೆ ಇರು, ಜೀವನ ಯಾವಾಗ ತುಂಬ ಒಳ್ಳೆ ಮಾತುಗಾರ ಅಂತೆ, ಮಾತಾಡ್ತಾನೆ, ವಾಗ್ಮಿ. ನನಗೆ ಮಂಡ್ಯ ರಮೇಶ್ ಹೇಳಿದ್ರು, ತುಂಬ ಚೆನ್ನಾಗಿ ಮಾತಾಡ್ತಾನೆ ಸೂರ್ಯಕೀರ್ತಿ, ನೀವು ಒಂದ್ಸಲ ಭೇಟಿಯಾಗಿ ಅಂದರು. ಏನು ಮಾಡ್ತಾನೆ? ಅವನಿದೆ ಸ್ನೇಕ್ ರೆಸ್ಕ್ಯೂ ಮಾಡ್ಕೊಂಡಿದ್ದಾನೆ. ಅವರು ಸ್ನೇಕ್ ರೆಸ್ಕ್ಯೂ ಮಾಡ್ತಾರೆ. ಸೂರ್ಯಕೀರ್ತಿ. ಹೌದಾ? ಅವ್ರು ಕಲಿಸಿದ್ದ ನೀವು? ಇಲ್ಲ, ಅವನು 3 ವರ್ಷದ ಹುಡುಗರಲ್ಲೇ ಕಲ್ತ್ಕೊಂಬಿಟ್ಟ. ಹೆಂಗೆ? ನಾನು ಹಿಡಿತಿದ್ನಲ್ಲ, ನೋಡ್ದ, ಕಲ್ತ. ಆ ವಿಡಿಯೋಗೆಲ್ಲ ನೋಡ್ಕೊಳ್ಳೋನು, ನಾನು ಇಲ್ದೇ ಇರುವಾಗೆಲ್ಲ ಆಟ ಆಡೋನು ಬಿಡಿ ಮಗ. ನಾವು ಮಾಡ್ಕೊಂಡ. ನಿಮಗೇನು ಮಗ ಆ ವಿಡಿಯೋ ಬಗ್ಗೆ ಭಯ ಬೇಸರ ಏನಿಲ್ಲ? ಏನೇ ಕಣ್ಣ ಅಣ್ಣ, ನನಗಿಂತ ಡೇಂಜರ್ ಕೆಲಸ KV ಅವ್ರದಣ್ಣ ಅಲ್ವಾ? ನಾನು ಅಟ್ಲೀಸ್ಟ್ ಅವು ಕಚ್ಚಿದ್ರೆ ಹಾಸ್ಪಿಟ್ಲಿಗಾದ್ರೂ ಹೋಗ್ಬೋದು. ಅವ್ರ ಪಾಪ ಕರೆಂಟ್ ಸ್ಪಾಟಲ್ಲೇ ಸತ್ತೋಗ್ಬಿಡ್ತಾರಲ್ಲ, ಅದನ್ನ ನೋಡಿದ್ರೆ ನಮ್ದು ಏನಿಲ್ಲ ಅನ್ಬೇಕು. ಬಟ್ ಅದ್ರ ರಿಸ್ಕ್ ಫ್ಯಾಕ್ಟ್ರ್ ಜಾಸ್ತಿ ಅಲ್ಲ ಇಲ್ಲಿ ಅಂತ. ಇನ್ನು ಲೈಫ್ ಆ್ಯಂಡ್ ಡೆತ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಅಣ್ಣ. ಆದ್ರೂ ಭಗವಂತ ಒಂದು ವಿಷಯ ಹೇಳ್ತೀನಿ ಕೇಳೋಣ. ಒಂದು ಮನೆಗೆ ಹಾವು ಹೊಕ್ಕೊಂಡಾಗ ರಾತ್ರಿ 12:15 8 ಜನ ನಾನು ಹೋಗೋ ತನಕ ನಿದ್ದೆ ಮಾಡಿಲ್ಲ. ನಾನು ಹಿಡ್ಕೊಂಡ್ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರ? ಆ ಭಗವಂತ ಜನರು ಆತಂಕ ನಿವಾರಣೆ ಮಾಡಿದ ಶಕ್ತಿ ಕೊಟ್ಟ, ಒಂದು ಜೀವ ಉಳಿಸೋದನ್ನು ಕೊಟ್ಟನ ಶಕ್ತಿ. ನಾನೊಬ್ಬ ನಿದ್ದೆ ಮಾಡಿದರೆ ಅದು ನನ್ನೊಬ್ಬನ ಹಿತಕ್ಕೆ, ನಾನೊಬ್ಬ ನಿದ್ದೆ ಮಾಡಿದರೆ ಅದು ನನ್ನೊಬ್ಬನ ಹಿತಕ್ಕೆ, ನಾನೊಬ್ಬ ಎಚ್ಚೆತ್ತು ದುಡಿದರೆ ಅದು ಊರೆಲ್ಲರ ಹಿತಕ್ಕೆ. ಎಂತೆಂಥ ಪದ್ಯ ನೋಡಿ ಯಾಕ, ನಿಮಗೂ ಇತ್ತನೋ ಒಂದೇ ಮನೆ ಅಂತ ಒಂದು ಪದ್ಯ. ಎಲ್ಲರಿಗೆಂದೇ ಭೂತಲ ಒಂದೇ, ಎಲ್ಲರಿಗೂ ಭಗವಂತನೇ ತಂದೆ, ಸರ್ವರಿಗೊಂದೇ ಸೂರ್ಯನ ಕಣ್ಣು, ವಿಧ ವಿಧ ಸಸ್ಯಕ್ಕೆ ಒಂದೇ ಮಣ್ಣು, ಬಗೆ ಬಗೆಯಾದರೆ ದೇಹದ ಬಣ್ಣ, ಎಲ್ಲರ ನಗೆಯು ಒಂದೇ ಅಣ್ಣ, ಏತಕ್ಕೆ ಯುದ್ಧ ಏತಕ್ಕೆ ಮದ್ದು, ಒಂದೇ ಮನೆಯೊಳಗೆಲ್ಲರೂ ಇದ್ದು. ಅದ್ಭುತವಾದಂಥದ್ದು. ಎಂತೆಂಥ ಪದ್ಯ ಇತ್ತು. ಆ ಥರ ಪದ್ಯಗಳು ಇಲ್ಲವೇ ಇಲ್ಲ. ಬಾಬಾ ಗಿಣಿಯೇ ಇಲ್ಲವೇ ಇಲ್ಲ. ಎಂತೆಂಥ ಪದ್ಯ ಇತ್ತು. ಕನಕ ಕಮಲ ಇಲ್ಲ, ಕನಕ ಕಮಲ ಇಲ್ಲ. ಶಾಲೆಗೆ ಹೋದ, ಶಾಲೆಗೆ ಬಂದ, ಕನಕ ಓಡಿದಳು, ಕಮಲ ಬಂದಳು. ಇಲ್ಲವೇ ಇಲ್ಲ, ಅದು ಹೋಯ್ತದ್ದು. ಸೋಮೇಗೌಡರ ನಾಯಿ ಎಷ್ಟು ಚೆನ್ನಾಗಿತ್ತು. ಅದಿಲ್ಲ ಈಗ. ಆ ಥರ ನಾಯಿ ಈಗ ಟೆಕ್ಸ್ಟ್ ಬುಕ್ಗಳೇ ಇಲ್ಲ, ಆ ಥರ ಅಂಕಲಿಪಿ ಇಲ್ಲ, ಅದೆಲ್ಲ ಹೋಯ್ತು. ಆ ಥರ ಟೀಚರ್ಸು ಇಲ್ಲ, ಆ ಥರ ಪಾಠನೂ ಇಲ್ಲ. ಸೊ ಈ ಥರ ಏನು ಅನ್ಸತ್ತೆ ಜರ್ನಿ? ಅಣ್ಣ ಇಲ್ಲೇ ತನಕ ಸೂಪರ್ ಜರ್ನಿ, ಇನ್ನು ಮುಂದೆ ಗೊತ್ತಿಲ್ಲ. ಇಲ್ಲಿ ತನಕ ಸೂಪರಾ? ನಾನು ಸೂಪರಾಗೆ ತಗೊಳ್ಳೋದು. ನಾನು ನೆಗೆಟಿವ್ನು ಪಾಸಿಟಿವ್ ಆಗಿ ತಗೋತೀನಿ. ಹೌದಾ? ನಾಳೆ ನನಗೆ ರವೀಂದ್ರ ಜೋಶಿಯಿಂದ ಒಂದು ತೊಂದರೆ ಆಯಿತು ಅಂದರೆ ಭಗವಂತ ಏನೋ ಒಂದು ಪಾಠ ಕಲಿಸ್ತಿದ್ದೆ ಅನ್ಕೋತೀನಿ. ಹಂಗಂತ ರವೀಂದ್ರ ಜೋಶಿ ಫ್ರೆಂಡ್ಶಿಪ್ ಬಿಡಲ್ಲ ನಾನು. ದೂರ ಮಾಡಿರ್ತೀನಿ, ಫ್ರೆಂಡ್ಶಿಪ್ ಬಿಡಲ್ಲ. ಅಟ್ಯಾಚ್ಮೆಂಟ್ ಇರಲ್ಲ, ಡಿಟ್ಯಾಚ್ಮೆಂಟಲ್ಲೇ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ ನಾನು. ಹಿಂಗಾಗಿ ಯಾವುದ್ರ ಬಗ್ಗೆ ಬೇಸರ ಇಲ್ಲ. ಹಂಗಾಗಿ ಬೇಸರ ಇಲ್ಲ. ಏನಕ್ಕೆ ಬೇಸರ ಅಣ್ಣ? ಅವನು ಏನೋ ಬರ್ದಿರ್ತಾನೆ ಗೊತ್ತಿಲ್ಲ ನನಗೆ. ಅವನೇನೋ ಬರ್ದಿರ್ತಾನೆ ಹಿಂಗಾಗಬೇಕು ಅಂತ, ಶ್ರಮ ಪಾಠ ಕಲಿ ಅಂತ ಬಿಟ್ಟಿರ್ತಾನೆ. ಎವ್ರಿಥಿಂಗ್ ಇಸ್ ಎ ಲೆಸನ್, ಎವ್ರಿ ಸ್ಟೆಪ್ ಇಸ್ ಎ ಲೆಸನ್. ಪ್ರಪಂಚದಲ್ಲಿ ನಿಂದು ಅಂತ ಏನಿಲ್ಲ. ಟೈಮ್ ಒಂದೇ ನಿಂದು, ಎಲ್ಲ ಯಾವುದು ನಿಂದಲ್ಲ. ದ ಟೈಮ್ ಈಸ್ ಯುವರ್ಸ್. ಇನ್ಯಾವುದು ನಿಂದಲ್ಲ. ಕೋಟಿ ಆಸ್ತಿ ಇದೆ, ನಿಂದಲ್ಲ. ಸಾಂಸಾರಿಕ ಜೀವನ ಹೆಂಗಿದೆ? ಮಾಮೂಲಿ ಎಲ್ರದ್ದು ಹೆಂಗಿರುತ್ತೆ ಹಂಗೆ. ಹೌದಾ? ಸಂಸಾರದ ಮೇಲೆ ಯಾರು ನೆಮ್ಮದಿಯಾಗಿರ್ತಾರೆ? ಅವರು ನೆಮ್ಮದಿಯಾಗಿರಲ್ಲ, ಇವನು ನೆಮ್ಮದಿ. ಸುಮ್ಮನೆ ಹೊರಗಡೆ ಪ್ರಪಂಚಕ್ಕೆ ನಾವು ಇಬ್ಬರು ಗಂಡ ಹೆಂಡ್ತಿ ಅಂತ ಯಾರನ್ನ ಬಂದ ಈಗಲ ಮೇಲೆ ಕೈ ಹಾಕತ್ತೀವಿ. ಎಲ್ಲರ ಸಂಸಾರದಲ್ಲೂ ಎಲ್ಲಾರ್ದು ಹೆಂಗಿದೆ ಹಂಗೆ ನ್ಯೂನತೆ ಇಲ್ಲದೆ ಇರೋ ಸಂಸಾರ ಎಲ್ಲ ನಾನು ನನ್ನ ಹೆಂಡತಿ ಜೊತೆ ತುಂಬ ಬಾಯಿಗೆ ಬರುತ್ತೆ. ಅದೆಲ್ಲ ನಾನು ಯಾರು ನಂಬಲ್ಲ. ಎಲ್ಲರ ಮುಂದೆ ಕಿರಿಕಿದ್ದೇ ಇರುತ್ತೆ. ಕಿರಿಕಿಲ್ಲದೆ ಸಂಸಾರನೇ ಅಲ್ಲ. ಕಿರಿಕಿರಬೇಕು, ಕಿರಿಕಿದ್ರೇ ಮಜಾ. ಇಲ್ಲ ನನ್ನ ಹೆಂಡ್ತಿನೂ ಗಂಡ ಹೆಂಡ್ತಿ ಇಬ್ಬರು ತುಂಬ ಚೆನ್ನಾಗಿದ್ಬಿಟ್ರೆ ಕಿರಿಕೆ ಏನು ಗೊತ್ತಾಗಲ್ಲ, ಮಜಾ ಇರುತ್ತೆ. ಅದ್ರ ಮಜಾನೇ ಬೇರೆ. ಅಡುಗೆ ಮನೇಲಿ ತಪ್ಪಲೆ ಸೌಂಡ್ ಆಗಿದ ತಕ್ಷಣ ಅಮಿಕೊಂಡಿರೋ ಮಗನೇ ಇಲ್ಲ ಹೊರಗಡೆ ಹೋಗು ಅಂತ ಅರ್ಥ. ಡೈಲಿ ಲೈಫ್ ಹೆಂಗೆ ನಿಮ್ಮದು? ಬೆಳಗ್ಗೆ ಹೇಳ್ತೀನಿ, ಎಷ್ಟೊತ್ತಿಗೆ ಕೆಲಸ? ಒಂದು 5:30 6 ಗಂಟೆಗೆ. ರಾತ್ರಿ ಹೋದೆ 2:30 3 ಗಂಟೆ ಆಗ್ಬಿಡ್ತು ಒಂದ್ಸಲಿ. ಹೌದಾ? ಕಾಲ್ಸ್ ಬರ್ತಿರುತ್ತೆ. ಬೆಳಗ್ಗೆ 5:30 6 ಗಂಟೆಗೆ ಹೇಳ್ತೀನಿ. ಜಯಮ್ಮನ ಜೊತೆ ಸೇರ್ಕೊತೀನಿ. ಸಗಣಿ ಗಿಗಣಿ ಎತ್ತಾಕಿ ಎಲ್ಲ ಹಸುಗಿಸೋದೆಲ್ಲ ಕ್ಲೀನ್ ಮಾಡಿ, ನಾಯಿ ಗಲೀಜೆಲ್ಲ ಕ್ಲೀನ್ ಮಾಡಬೇಕು. ಯಾಕೆ ನಾಯಿಗೆಲ್ಲ ಮಾಡ್ರಿ. ನಾನು ಹೇಳ್ತೀನಿ, ಸಮೋರೆ ನಮಗೊಂದು ನಾಯಿ ಕೊಡಿ ಅಂತಾರೆ. ನಾಯಿದು ಗಲೀಜು ತೆಗಿಯೋಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದರೆ ನಾಯಿ ಸಾಕಿ, ಇಲ್ಲ ಸಾಕೋಗ್ಬಿಡಿ. ಹೌದಾ? ಮತ್ತು ಈಗ ನಿಮ್ಮ ಮನೆ ನಾಯಿ ತಂದುಬಿಟ್ಟು ಒಳಗಡೆ ಎಲ್ಲ ಗಲೀಜು ಮಾಡಿಬಿಟ್ಟಾಗ ನಿಮ್ಮ ಮನೆಯವ್ರು ಅಂತಾರೆ, ನೀ ತಂದಿರೋದು ನೀ ಎತ್ತಾಕು, ನಾನೇ ಕೆತ್ತಾಕಲಿ ಅಂತಾರೆ. ಊರಿಗೋಗ್ಬಿಡ್ತೀನಿ ಕಣೆ. ಊರಿಗೋಗ್ಬಿಟ್ರೆ ಇದನ್ನು ತಂದಾಕ್ಬಿಟ್ಟು ನನ್ನನ್ನು ನೋಡ್ಕೊ ಅಂತೀಯ? ಆಗಲ್ಲಪ್ಪ, ಅದೆಲ್ಲ ನೀನು ತಂದಿರೋ ನೀನು ನೋಡ್ಕೊ. 35 ನೋಡ್ಬೇಕಲ್ಲ, ಏನು ತೊಂದರೆ ಇಲ್ಲ. ಅವ್ರ ಪಾಡಿಗೆ ಓಡಾಡ್ಕೊಂಡಿರುತ್ತೆ, ಅದಾಗತ್ತೆ. ಅಲ್ಲಿಂದ ಹೊರಟ್ರೆ ಸ್ನೇಕ್ ಕಾಲ್ಸ್ಗಳು ಓಡಾಡ್ಕೊಂಡಿರ್ತೀವಿ.
ತಿರ್ಗಾ ಯಥಾ ಪ್ರಕಾರ ತಿರ್ಗಾ ಅದೇ ರೊಟೀನು. ಒಟ್ಟಿನಲ್ಲಿ ಉರಗ ತಜ್ಞ ಅಂತಾರಲ್ಲ, ಏನು ತಜ್ಞ ಅಲ್ಲ ಅಣ್ಣ, ನನ್ನನ್ನು ತಜ್ಞ ಅಂತ ಯಾರೂ ಕರಿಬೇಡಿ ಅಣ್ಣ. ನನಗೆ ಯಾವ PhD ಸಿಕ್ಕಿಲ್ಲ. ಹಾವಿನ ಸಂರಕ್ಷಕ ಅಂತ ಕರೀರಿ. ಐ ಆಮ್ ನಾಟ್ ಎ ತಜ್ಞ. ಐ ಡೋಂಟ್ ಹ್ಯಾವ್ ಎನಿ PhD, ಐ ಡೋಂಟ್ ಹ್ಯಾವ್ ಎನಿ ಸರ್ಟಿಫಿಕೇಟ್ಸ್. ಬಟ್ ಅದ್ರ ಬಗ್ಗೆ ಅಧ್ಯಯನ ಮಾಡಿದಿರಿ. ಅಂದರೆ ಅಧ್ಯಯನ, ಈಗ ನನಗೆ ಎಲ್ಲ ಮೆಡಿಸಿನ್ ಕೊಡೋಕೆ ಗೊತ್ತು, ಗೊತ್ತಾ? ಅಲ್ಲ ಗೊತ್ತು. ಐ ಡೋಂಟ್ ಹ್ಯಾವ್ ಎನಿ ಸರ್ಟಿಫಿಕೇಟ್. ಹೌದು ಹೌ ಕಮ್ ಯು ಬಿಕಮ್ ಡಾಕ್ಟರ್? ಹೌದು ಐ ಆಮ್ ಎ ವೆರಿ ಗುಡ್ ರೈಡರ್, ಐ ಡೋಂಟ್ ಹ್ಯಾವ್ ಲೈಸೆನ್ಸ್. ಹೌದು. ಎಲ್ಲ ಗೊತ್ತಿದ್ರು ಒಂದು PhD ಅಂತ ಮಾಡಿದ್ರೆ ಅದಕ್ಕೆ ಒಂದು ತಜ್ಞ ಅಂತ ಹೇಳ್ಬೋದು. ನಾನೊಬ್ಬ ಸಂರಕ್ಷಕ, ತಜ್ಞ ಅಂತ ನಾನು ಅನ್ಸ್ಕೊಳಕ್ಕೆ ಇಷ್ಟ. ಡಿಪಾರ್ಟ್ಮೆಂಟ್ ಭಾಳ ತೊಂದರೆ ಕೊಡ್ತೀವಿ ಮಧ್ಯೆ ನಿಮಗೆ. ಡಿಪಾರ್ಟ್ಮೆಂಟ್ ತೊಂದರೆ ಕೊಡಲಿಲ್ಲ ಅಣ್ಣ. ಡಿಪಾರ್ಟ್ಮೆಂಟ್ಗೆ ಲೆಟ್ರ್ ಹಾಕಿದ್ರಲ್ಲ. ಹೌದಾ? ಲೆಟರ್ ಹಾಕೋರು ಡಿಪಾರ್ಟ್ಮೆಂಟ್. ಪಾಪ ಹೇಳ್ತೀನಿ ಕೇಳಿ ಅಣ್ಣ, ಸತ್ಯ ಹೇಳ್ತೀನಿ, ನನಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಸಹಾಯ ಆಗಿದೆ ಹೊರತು ಯಾರೂ ತೊಂದರೆ ಕೊಟ್ಟಿಲ್ಲ. ಬಟ್ ಏನಂದರೆ ಆಗದೆ ಇರೋರು ಎಲ್ಲಿರಲ್ಲ, ಎಲ್ಲ ಕಡೆ ಇರ್ತಾರೆ. ಪಾಪ ಅವ್ರವ್ರ ಡ್ಯೂಟಿ ಮಾಡಲೇಬೇಕು. ಈಗ ನೀವು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಬರಲೇಬೇಕು. ಹೌದು. ಇಲ್ಲ ಅಂತ ಹೋಗ್ತಾನೆ, ಕಂಪ್ಲೇಂಟ್ ಕೊಡಿ, ಏನು ಮಾಡಿದೆ ಅಂತ ಕೇಳ್ತಾನೆ, ಅವ್ರ ಕೆಲಸ. ಬಟ್ ಸತ್ಯವಲ್ವೇ, ಡಿಪಾರ್ಟ್ಮೆಂಟ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ದೇವರಾಣಿ ಯಾರೂ ತೊಂದರೆ ಕೊಟ್ಟಿಲ್ಲ. ಇವತ್ತು ನಾನು ಯಾವುದನ್ನ ಹಾವು ಬಂದಾಗ ಫೋನ್ ಮಾಡ್ತೀನಿ, ಸರ್ ಹೆಬ್ಬ ಹಿಡಿಯೋಕ್ಕೆ ಹೋಗ್ತೀನಿ, ಸುಮಾರು ಹಿಡಿದ್ಬಿಟ್ಟು ಕಾಡಿಗೆ ಬಿಟ್ಬಿಡಿ ಅಂತಾರೆ. ಯಾವ ಡಿಪಾರ್ಟ್ಮೆಂಟ್ ತೊಂದರೆ ಕೊಟ್ಟಿಲ್ಲ. ಈ ಜನಗಳು ಏನು ಮಾಡೋಕ್ಕಾಗಲ್ಲ, ಎಲ್ಲಿಲ್ಲ ನಾವು ಹೊಟ್ಟೆ ಕಿಚ್ಚಿನ ಜನ. ಅಲ್ಲ, ಜನಪ್ರೀತಿಯಾಗೆ ಸಂದಿರುವಂಥ ಟ್ಯಾಕ್ಸ್ ಅದು. ಅದೇ ಏನು ಮಾಡೋಕ್ಕಾಗಲ್ಲ. ಆಯ್ತು, ಟ್ಯಾಕ್ಸ್ ಕೊಡು ಅಷ್ಟೇ. ಅವನು ಸತ್ಯವಾಗ್ಲೂ ಹೇಳ್ತೀನಿ, ಯಾರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ನಾಳೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋರು ಉಟ್ಕೋತಾರೆ. ಅವ್ರ ಮೇಲೆ ಕೊಡೋರು ಇರ್ತಾರೆ. ಬಡವ ಬಲ್ಲಿದ ಬಲ್ಗಾರ ಭಗವಂತ. ಹೌದು ಇರುತ್ತೆ. ಇವತ್ತು ನನಗೆ ಕೊಟ್ಟು ಅವ್ರು ಸಂತೋಷ ಪಟ್ಟಿರ್ಬೋದು, ನಾಳೆ ಅವರೇ ಅನುಭವಿಸ್ತಾರೆ. ಬೇಜಾರು ಮಾಡ್ಕೋಬಾರ್ದು. ಆದರೆ ಒಂದಂತ ಸತ್ಯ ಅಣ್ಣ, ಡಿಪಾರ್ಟ್ಮೆಂಟ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ನಿಜವಾಗ್ಲೂ ಇವತ್ತು ಗೌರವ ಕೊಡ್ತಾರೆ. ಹೌದಲ್ಲ, ಗೌರವ ಕೊಡ್ತಾರೆ ಅವ್ರು. ನಾನು ಯಾವತ್ತೂ ಚಿರ. ಈ ಸರ್ಪಗಳ ಬಗ್ಗೆ ಜನರಿಗೆ ಭಯ ಯಾಕೆ? ಅದು ನಮ್ಮದು DNA, ಕೋತಿ DNA. ಇನ್ನೂ DNA ಚೇಂಜ್ ಆಗಿಲ್ಲ. ಅವಾಗಿಂದನೂ ಭಯ ಅಂತ ಬಂದ್ಬಿಟ್ಟಿದೆ, ಕೋತಿ ಕಾಲದಿಂದ. ಇವಾಗ ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳುಗಳಿಗೆ ಹಾವು ಹೋಗಬೇಡ, ಹತ್ರ ಹೋಗಬೇಡ ಅಂತ ಹೇಳಿ 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 ಹೇಳ್ಕೊತೀವಿ. ಅದೇ ಭಯ. ಫ್ರೀಯಾಗಿ ಬಿಟ್ಟರೆ ಹೋಗೋಕ್ಕಂದ ಏನಾಗೋದು, ವಿಷ ಇಲ್ಲ, ಅದೇ ಪಕ್ಕ ಹೋಗಿ ಏನಾಗೋದು, ಏನಾದರೂ ತೊಂದರೆಗೆ ಹೋಗ್ಬೇಡ, ಅದು ತಂಟೆಗೆ ಹೋಗ್ಬೇಡ, ನಿನ್ನ ಪಾಡಿಗೆ ನೀವು ಹೋಗಿ ಅದ್ರ ಪಾಡಿಗೆ ಅದಕ್ಕೆ ಹೋಗುತ್ತೆ ಬಿಟ್ಟರೆ ಆ ಥರ ಸರಿ ಹೋಗುತ್ತೆ. ಆದರೆ ನಾನು ಹೇಳೋದು, ಅದನ್ನು ತುಳಿದ್ರೆ ಅಥವಾ ಅದ್ರ ಹತ್ರ ಹೋದರೆ ಅದರ ವೈಬ್ರೇಷನ್ ಉಂಟು, ಅದರ ತೊಂದರೆ ಕೊಡುತ್ತೆ ಅಂತ. ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವ್ರಿ ಆ್ಯಕ್ಷನ್ ದೇರ್ಸ್ ಆನ್ ಈಕ್ವಲೆಂಟ್ ಅಪೋಸಿಟ್ ರಿಯಾಕ್ಷನ್. ಅದು ತುಳಿದು ನೋವಾದರೆ ಮಾತ್ರ ನಿಮಗೆ ಕಚ್ಚುತ್ತೆ, ಇಲ್ಲ ಕಚ್ಚಲ್ಲ. ಸುಮ್ಮನೆ ಅದಾಗದೆ ಅಟ್ಟಿಸ್ಕೊಂಬಂದು ಕಚ್ಚೋ ಹಾಗಿದ್ದಿದ್ರೆ ನಮ್ಮ ದೇಶದ ಜನಸಂಖ್ಯೆ 135 ಕೋಟಿ ಮುಟ್ತಾ ಇರಲಿಲ್ಲ. ಅದಾಗದೆ ಅಂತ ಖಂಡಿತ ಕಚ್ಚಲ್ಲ. ಸುಮ್ಮನಿದ್ದರೆ ನೀವು, ಕಚ್ಚುವುದಿಲ್ಲ ನಾವು. ಸುಮ್ಮನಿದ್ದು ಬಿಡಿ, ಏನೂ ಆಗಲ್ಲ, ಏನು ಮಾಡಲ್ಲ. ನಗ್ತಾಯಿರಿ, ನಗಿಸ್ತಾಯಿರಿ, ನಗ್ನಗ್ತಾ ಬಾಳ್ತಾಯಿರಿ. ಇನ್ನೊಬ್ರು ತೊಂದರೆ ಕೊಡೋಕೆ ಹೋಗಬೇಡಿ. ಜೀವನದಲ್ಲಿ 5 ಗೌರವಿಸಿ. ತಾಯಿ ತಂದೆ ಸಬ್ಸ್ಟ್ಯೂಟ್ ಇಲ್ಲ. ಎರಡನೇದು, ಮೊದಲನೇದು ನೇಚರ್. ನೇಚರ್ ಇಸ್ ದ ಮದರ್, ನೇಚರ್ ಇಸ್ ದ ಬೆಸ್ಟ್ ಟೀಚರ್. ವಿತೌಟ್ ನೇಚರ್ ದೇರ್ ಇಸ್ ನೋ ಫ್ಯೂಚರ್. ರಾತ್ರಿ ಮಲಗೋಕ್ಕೂ ಮುಂಚೆ ನೇಚರ್ಗೊಂದು ಥ್ಯಾಂಕ್ಸ್ ಹೇಳಿ ಮಲ್ಕೊಳ್ಳಿ. ನನಗೆ ನೀರು ಕೊಟ್ಟೆ, ಆಹಾರ ಕೊಟ್ಟೆ, ಗಾಳಿ ಕೊಟ್ಟೆ, ಬೆಳಕು ಕೊಟ್ಟೆ, ಧನ್ಯವಾದ. ಡೋಂಟ್ ಡಿಸ್ಟ್ರಾಯ್ ನೇಚರ್. ಎರಡನೇದು ಅಪ್ಪ ಅಮ್ಮ, ಇದಕ್ಕೆ ಸಬ್ಸ್ಟ್ಯೂಟ್ ಇಲ್ಲ. ಬೆಳಿಗ್ಗೆ ಸ್ಕೂಲ್ಗೆ ಹೋಗೋ ಮುಂಚೆ 100 ದೇವ್ರ ಕೈ ಮುಗಿದ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡೋದು. ಮೂರನೇದು, ಶಿಕ್ಷಣ ಕೊಟ್ಟಿರ್ತಕ್ಕಂಥ ಶಿಕ್ಷಕರು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಗುಲಾಮನಾಗುವ ತನಕ ದೊರೆ ದಂಡ ಮುಕುತಿ. ಎಲ್ಲ ಪೋಸ್ಟ್ಗೂ ರಿಟೈರ್ಡ್ ಆದಮೇಲೆ ವ್ಯಾಲ್ಯೂ ಹೊಟ್ಟೋಗುತ್ತೆ. ಎಕ್ಸ್ ರಿಟೈರ್ಡ್ ಆದಮೇಲೂ ವ್ಯಾಲ್ಯೂ ಇರೋ ಪೋಸ್ಟ್ ಒಂದೇ, ಟೀಚರ್ ಪೋಸ್ಟ್ ಮಾತ್ರ. ಯಾವತ್ತೂ ಶಿಕ್ಷಣ, ಯಾವತ್ತು ಶಾಶ್ವತ. ನಮ್ಮ ಗುರುಗಳು. ಬ್ಯೂಟಿಫುಲ್. 4ನೇದು, ರೈತ. ಯುದ್ಧ ಕಾಲದಲ್ಲಿ ಸೈನಿಕರನ್ನ ರೋಗ ಬಂದಾಗ ಡಾಕ್ಟ್ರನ್ನ ಜ್ಞಾಪಿಸ್ಕೊತೀರಿ. ತಿನ್ನುವಾಗೆಲ್ಲ ಜ್ಞಾಪಿಸ್ಕೋಬೇಕಾಗಿರೋದು ರೈತರನ್ನ ಮರಿಬೇಡಿ. ಯಾರು ರೈತರಿಗೆ ಮರ್ಯಾದೆ ಕೊಡ್ತಾರೆ, ಯಾರು ತಾವು ತಿಂತಕ್ಕಂಥ ತಟ್ಟೆಯಲ್ಲಿ ಒಂದು ಅಗಳ ಅನ್ನವನ್ನು ಚೆಲ್ಲೋದಿಲ್ಲ, ಅವನು ರೈತರಿಗೆ ಮರ್ಯಾದೆ ಕೊಡ್ತಾನೆ. ಡೋಂಟ್ ವೇಸ್ಟ್ ಫುಡ್ ಆ್ಯಂಡ್ ವಾಟರ್. ಒಂದು ಮದುವೆ ಮನೆಗೆ ಹೋದರೆ ಟನ್ ಗಟ್ಟಲೆ ಆಹಾರ ವೇಸ್ಟ್ ಮಾಡ್ತೀರಾ, ಲೀಟ್ರಾನ್ ಗಟ್ಟಲೆ ನೀರು ವೇಸ್ಟ್ ಮಾಡ್ತೀರಾ. ದಯವಿಟ್ಟು ನೀರು ಆಹಾರ ವ್ಯರ್ಥ ಮಾಡಬೇಡಿ. ನಮ್ಮ ದೇಶದ ಜನ 2 ಥರ ಸಾಯ್ತಾರೆ, ತಿಂದು ಸಾಯ್ತಾರೆ, ಹೊಟ್ಟೆಗಿದ್ದು ಸಾಯ್ತಾರೆ. ಇದು ಬ್ಯಾಲೆನ್ಸ್ ಆಗಲ್ಲ. ದಯವಿಟ್ಟು ಅನ್ನ ಚೆಲ್ಲಬೇಡಿ. ಅನ್ನ ಪರಬ್ರಹ್ಮ. ನೆಕ್ಸ್ಟ್ ವಾರ ಆಗೋದೇ 2ಕ್ಕೆ, ಒಂದು ಫುಡ್ಡು, ಒಂದು ವಾಟರ್. ಇದೆರಡಕ್ಕೂ ದೊಡ್ಡ ಮಹಾಯುದ್ಧನೇ ಆಗುತ್ತೆ. ಆಹಾರ ಮತ್ತು ನೀರು ಭಯಂಕರ. ತಿಂತೀರಿ ಕಿತ್ಕೊಂಡು ಹೋಗ್ತಾರೆ, ಆ ಕಾಲ ಬರುತ್ತೆ. ಕೊನೆಯದು, ನಾವೆಲ್ಲ ಖುಷಿಯಾಗಿದ್ದೀವಿ,
ನೆಮ್ಮದಿಯಾಗಿದ್ದೀವಿ, ಹೆಂಡತಿ ಮಕ್ಕಳ ಜೊತೆ ಇದ್ದೀವಿ. ಚಳಿ ಆದಾಗ ಬ್ಲ್ಯಾಂಕೆಟ್ಟು, ಸೆಕೆ ಆದಾಗ ಫ್ಯಾನ್, ಟೈಮ್ಗೆ ಸೀರಿಯಲ್ ಎಲ್ಲ ನೋಡ್ಕೊಂಡೆ, ಹೊಟ್ಟೆ ಹಸಿರು ಹೋಟೆಲು, ಅದೇ ಶಾಪಿಂಗ್ ಗೀಪಿಂಗ್ ಎಲ್ಲ ನೆಮ್ಮದಿಯಾಗಿದ್ದೀವಿ. ನಮ್ಮ ನೆಮ್ಮದಿಗೆ ಯಾರು ಕಾರಣ? ಚಳಿ ಮಳೆ ಗಾಳಿ ಅಂದೆ, ಊಟ ನಿದ್ದೆ ಬಿಟ್ಟು ಹಗಲು ರಾತ್ರಿ ಅಂದೆ ಹೆಂಡತಿ ಮಕ್ಕಳನ್ನ ಬರ್ತು ತಮ್ಮ ಜೀವನದ ಹಂಗನ್ನು ತೆಗೆದು ನಮ್ಮ ಜೀವವನ್ನು ನಮ್ಮ ದೇಶವನ್ನು ಕಾಡಿದಿರತಕ್ಕಂಥ ಸೈನಿಕರು. ಇದಕ್ಕೆ ಮರ್ಯಾದೆ ಕೊಡಿ ಅಂತ ಹೇಳ್ತಾ, ಇಷ್ಟೊತ್ತು ರವೀಂದ್ರ ಜೋಶಿ ಅವರು ನನ್ನ ಮಾತು ಏನೇನು ಕೇಳಿದ್ರು ಏನೋ ಗೊತ್ತಿಲ್ಲ, ಅವ್ರು ಏನೇನು ಹೇಳಿ ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳಿದ್ದೀನಿ. ನಾನು ಯಾವತ್ತೂ ಅಷ್ಟೇ ಮನಸ್ಸಿರೋದು ಹೇಳ್ತೀನಿ, ಒಳಗೆ ಇಟ್ಕೊಳ್ಳಲ್ಲ. ಪ್ರಾಕ್ಟಿಕಲ್ ಮ್ಯಾನ್. ಜೀವನ ಚಿಕ್ಕದು, ಅನುಭವಿಸಿ ಖುಷಿಯಾಗಿರಿ, ಇನ್ನೊಬ್ರು ನೋವು ಕೊಡಬೇಡಿ, ನೆಮ್ಮದಿಯಾಗಿರಿ. ಡ್ಯಾನ್ಸ್ ಮಾಡಬೇಕು ಅನಿಸ್ತಾ ಏಜಿಗೆ ತಲೆ ಕೆಡ್ಸ್ಕೊಬೇಡಿ, ಡ್ಯಾನ್ಸ್ ಮಾಡಿ. ಸ್ಟೆಪ್ ಹಾಕಬೇಕು ಅನಿಸ್ತಾ ಸ್ಟೆಪ್ ಹಾಕಿ, ನಿಮ್ಗೆ ನೀವು ಬದುಕಿ. ಇನ್ನು ಅವ್ನು ನೋಡ್ದೆ ಇವ್ನು ಬೇಡ. ಲಂಚ ಇಸ್ಕೊಳ್ಳುವಾಗ ಅವ್ನು ನೋಡ್ದೆ ಇವ್ನು ನೋಡ್ದ ಅಂತ ಅನ್ನಲ್ಲ. ನಿನಗೆ ನೀನು ಬದುಕುವಾಗ, ನೀ ಎಂಜಾಯ್ ಮಾಡುವಾಗ, ನೀವು ಹೋಟ್ಲಿಗೆ ಹೋಗಿ ತಿನ್ನುವಾಗ, ನೀನು ಡ್ಯಾನ್ಸ್ ಮಾಡುವಾಗ ಯಾರು ನೋಡಿದ್ರೆ ನಿನಗೆ ನೀನು ಡ್ಯಾನ್ಸ್ ಮಾಡೋ ಮರ್ಯ. ನಾನು ಇವತ್ತು ಅಷ್ಟೇ ಎಲ್ಲ ಟಣ್ಕಂಡು ಸ್ಟೆಪ್ ಹಾಕ್ತೀನಿ. ನಾನು ಸ್ಟೆಪ್ ಹಾಕಬೇಕು, ನನಗೆ ಖುಷಿ ಅದು. ಸೊ ಮನಸ್ಸಲ್ಲಿರೋದು ಸ್ನೇಹಿತರ ಹತ್ರ ಹಂಚ್ಕೊಳ್ಳಿ, ಖುಷಿಯಾಗಿರಿ, ನಗ್ತಾಯಿರಿ, ನಗಿಸ್ತಾಯಿರಿ, ನಗ್ತಾ ಬಾಳ್ತಾಯಿರಿ. ಜೀವನ ತುಂಬ ಚಿಕ್ಕದು, ಅಮೂಲ್ಯವಾದ ಜೀವನ. ಯಾವ ಟೈಮಲ್ಲಿ ಯಮರಾಜ ಬಂದು ಕರೀತಾನೆ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಒಬ್ಬ ಯಮ ಒಬ್ಬನ ಕರ್ಕೊಂಡು ಹೋಗೋಕೆ ಬರ್ತಾನೆ, ಅವ್ನು ಫುಲ್ ಕುಡ್ಕ. ಯಮಂಗೆ ಹೇಳ್ತಾನೆ, ಆಯ್ತಪ್ಪ ನನ್ನ ನ್ಯಾಗಿರು ಕರ್ಕೊಂಡು ಹೋಗಕ್ಕೆ ಬಂದಿದ್ಯಾ, ಒಂದು 90 ಹೊಡಿ ಅಂತಾನೆ. ಯಮಂಗೆ ಖುಷಿ ಆಗುತ್ತೆ, 90 1 ಕ್ವಾರ್ಟರ್ 2 ಕ್ವಾರ್ಟರ್ ಆಗುತ್ತೆ. ಯಮ ಫುಲ್ ಟೈಟ್ ಆಗಿಬಿಡ್ತಾನೆ. ಯಮ ಟೈಟ್ ಆದ ಅಂತ ಇವನು ಹೆಸರು ಮೇಲ್ಗಡೆ ಇರುತ್ತೆ, ಕೊನೆಯಲ್ಲಿ ಬರೆದ್ಬಿಡ್ತಾನೆ. ಯಮಂಗೆ ಗೊತ್ತಾಗಲ್ಲ ಅಂತ. ಯಮ ಫುಲ್ ಟೈಟ್ ಆಗ್ಬಿಟ್ಟು ಖುಷಿಯಾಗಿ ಹೇಳ್ತಾನೆ, ಯಮ ನೋಡು ಗುರು, ನಿನ್ನನ್ನು ತಗೊಳಬೇಕು ಅಂತ ಬರೆದಿದ್ದೆ, ಮೇಲಿಂದ ಬರಬೇಕು ಅಂತಿದ್ದೆ ನಾನು, ಇವತ್ತಿನ ಕೆಳಗಿಂದ ಬರ್ತೀನಿ ಅಂತಾನೆ. ಫಸ್ಟ್ ಮತ್ತಲ್ಲೇ ಶುರು ಆಗುತ್ತೆ. ಅವನು ಯಾವಾಗ ಯಾರನ್ನ ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತಿಲ್ಲ. ಆದ್ದರಿಂದ ಜೀವ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಬೇಕನ್ನೋ ಹೋಗ್ಬೋದು. ಇನ್ನೊಬ್ರಿಗೆ ನೋವು ಕೊಡದೆ, ಇನ್ನೊಬ್ರಿಗೆ ತೊಂದರೆ ಕೊಡದೆ, ಇನ್ನೊಬ್ರ ಕಷ್ಟಕ್ಕೆ ಸ್ಪಂದಿಸ್ತಾ, ಇನ್ನೊಬ್ರ ಖುಷಿಯನ್ನು ನಮ್ಮ ಮನಸ್ಸಲ್ಲಿ ಕಾಣ್ತಾ ನಾವೆಲ್ಲ ಬದುಕೋಣ. ಜೀವನ ಚಿಕ್ಕದು, ಎಂಜಾಯ್ ಯುವರ್ ಲೈಫ್ ಇಸ್ ವೆರಿ ಶಾರ್ಟ್ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ರವೀಂದ್ರ ಜೋಶಿ ಅವರು, ಟೀ ಕೊಟ್ಟ ನಮ್ಮ ಅಕ್ಕ ಅವರು, ನನ್ನ ಕ್ಯಾಮ್ರಾ ತೆಗೆದಕ್ಕಂಥ ಆದಿತ್ಯ ಅವರಿಗೆಲ್ಲ ನಾನು ಧನ್ಯವಾದ ಅರ್ಪಿಸ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾದಿ ಭವಂತು. ಇದು ನಿಮ್ಮ ಪ್ರೀತಿಯ ಸ್ನೇಕ್ ಶ್ಯಾಮ್ ಸುಬ್ರಹ್ಮಣ್ಯ, ನಮ್ಮ ಶ್ಯಾಮಣ್ಣ. ನಮಸ್ಕಾರ.